ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಕೇಳೋಕೆ ಸಿಕ್ಕಿರುವ ಗಂಭೀರ ಆರೋಪ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಆರೋಪ. ಇದಕ್ಕೆ ಸಂಬಂಧಪಟ್ಟ ಅಶ್ಲೀಲ ವಿಡಿಯೋಗಳು ಇದೆ ಅಂತ ಹೇಳಲಾಗ್ತಾ ಇರುವ ಪೆನ್ ಡ್ರೈವ್ ಹಂಚಿಕೆ ಎಲ್ಲ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಅತಿ ದೊಡ್ಡ ರಾಜಕೀಯ ಹಾಗೆ ಕಾನೂನಾತ್ಮಕ ತನಿಖೆಯ ಆ ಪ್ರಕ್ರಿಯೆ ಏನಿದೆ ಅದಕ್ಕೂ ಕೂಡ ಅತಿ ದೊಡ್ಡ ತಿರುವನ್ನ ನೀಡಬಲ್ಲಂತಹ ಆಡಿಯೋ ಒಂದು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ದೇವರಾಜೇಗೌಡರು, ಶಿವರಾಮೇಗೌಡರು, ಡಿ.ಕೆ. ಶಿವಕುಮಾರ್ ನಡುವೆ ನಡೆದಿರುವ ಸಂಭಾಷಣೆಯ ಆಡಿಯೋ ಇದು ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿ ಅಮಿತ್ ಶಾ ಅವರ ಬಗ್ಗೆ ಪ್ರಸ್ತಾಪ ಮಾಡಲಾಗಿದೆ, ದೇವೇಗೌಡರ ಕುಟುಂಬದ ಟಾರ್ಗೆಟ್ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿದೆ, ಕುಮಾರಸ್ವಾಮಿ ಅವರ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಲಾಗಿದೆ. ಇದೆಲ್ಲವನ್ನ ಕೂಡ ಗಮನಿಸದ ಜೆಡಿಎಸ್ ಹಾಗೆ ಬಿಜೆಪಿ ಪಾಳೆಯ ಇದಕ್ಕೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಸದ್ಯಕ್ಕಿರೋ ಕುತೂಹಲ ಇದು. ಬಿಜೆಪಿ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ. ದೇವರಾಜೇಗೌಡರದ್ದು ಅಂತ ಹೇಳಲಾಗ್ತಾ ಇದೆ ಧ್ವನಿ. ಆ ಆಡಿಯೋ ಕ್ಲಿಪ್ಪಿಂಗ್ ನ ಸತ್ಯಾಸತ್ಯತೆ ಇನ್ನೂ ಪ್ರಶ್ನಾರ್ಹ. ಆದ್ರೆ ಇದರಲ್ಲಿ ನಡೆದಿರುವ ಕನ್ವರ್ಸೇಷನ್ ಕುಮಾರಸ್ವಾಮಿ ಅವರೇ ವಿಡಿಯೋ ಹಂಚಕ್ಕೆ ಹೇಳಿದ್ರು ಅಂತ ಹೇಳು ಅನ್ನೋದು ಹಾಗೆ ಅಮಿತ್ ಶಾ ಅವರ ಪ್ರಸ್ತಾಪ ಆಗಿರೋದು ಇದನ್ನೆಲ್ಲ ಕೇಳಿಸ್ಕೊಂಡಾಗ ಏನ್ ಹೇಳ್ತೀರಿ? ನೋಡಿಮ್ಮ, ರಾಜಕಾರಣ ಮಾಡಬೇಕಾಗಿರೋದು ಅಭಿವೃದ್ಧಿ ಮತ್ತು ಜನಸೇವೆಗಾಗಿ. ಆದರೆ ರಾಜಕಾರಣಿಗಳು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ರೆ ಹಗೆತನದ ರಾಜಕೀಯ ಮಾಡಿ ಒಬ್ಬರನ್ನೊಬ್ಬರು ಟಾರ್ಗೆಟ್ ಮಾಡ್ತಕ್ಕಂತ ಈ ವ್ಯವಸ್ಥೆ ಇದೆಯಲ್ಲ, ಇದು ಸಂಪೂರ್ಣ ಖಂಡನೀಯವಾದ ವಿಚಾರ. ಯಾರನ್ನು ಕೂಡ ಯಾರು ಟಾರ್ಗೆಟ್ ಮಾಡಿ ಏನೂ ಮಾಡ್ಲಿಕ್ಕೆ ಸಾಧ್ಯ ಅಲ್ಲ. ಯಾಕೆ ಅಂತಂದ್ರೆ ನಮ್ಮ ಸಂವಿಧಾನ ಮತ್ತು ನಮ್ಮ ಕಾನೂನು ಸರ್ವರ ರಕ್ಷಣೆಗಿರ್ತದೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು, ಅದು ಬೇರೆ ವಿಷಯ. ಆದರೆ ಅದನ್ನೇ ರೂಪಿಸಿ ಇನ್ನೊಬ್ಬರನ್ನ ಟಾರ್ಗೆಟ್ ಮಾಡಿ ಅವರ ಇಮೇಜ್ ಅನ್ನ ಟಾರ್ನಿಶ್ ಮಾಡುವಂಥದ್ದು ಇದೆಯಲ್ಲ, ಇದು ಅಕ್ಷಮ್ಯ ಅಪರಾಧ ಆಗುತ್ತೆ ಯಾರೇ ಮಾಡಿದ್ರು ಕೂಡ. ಆದ್ರೆ ದೇವೇಗೌಡರ ಫ್ಯಾಮಿಲಿ ಆಗಿರೋ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮತ್ತೊಬ್ಬರ ಫ್ಯಾಮಿಲಿ ಆಗಿರ್ಬೋದು, ಅವರವರ ಇದನ್ನ ಅವರು ಬಿಡಬೇಕು. ರಾಜಕಾರಣಗಳು ಎಷ್ಟೇ ಮಾಡಿ ನೀವು, ಆದ್ರೆ ಈ ರೀತಿಯ ಒಂದು ಕೀಳು ಮಟ್ಟದ ರಾಜಕಾರಣ ಮಾಡಬಾರ್ದು ಯಾರು ಕೂಡ ಅಂತಕ್ಕಂಥದ್ದು ನನ್ನ ಭಾವನೆ. ಬಿಜೆಪಿಯನ್ನ ಇವ್ರು ಯಾರೂ ಏನೂ ಮಾಡ್ಲಿಕ್ಕಾಗೋದಿಲ್ಲ. ಆದ್ರೆ ಇದು ಕೆಲವು ರೀತಿಯ ತಂತ್ರಗಳನ್ನ ಮಾಡ್ತಕ್ಕಂಥದ್ದು ಸರಿಯಲ್ಲ. ನಾನು ಕೂಡ ಆ ವಿಡಿಯೋ ಇದನ್ನ ಕ್ಲಿಪ್ಪಿಂಗ್ಸ್ ಎಲ್ಲ ಕೇಳಿದ್ದೀನಿ. ಅದು ಸತ್ಯಾಸತ್ಯತೆಗಳು ಇದಾದ್ಮೇಲೆ ಹೊರಗಡೆ ಬರ್ತದೆ. ಆದ್ರೆ ಯಾರ ಮೇಲೆ ಅಪಾದನೆ ಬಂದ ತಕ್ಷಣ ಪೊಲೀಸ್ನವರು ಆಕ್ಷನ್ ತಗೊಳ್ತಾರೆ. ಹಂಗಿದ್ದ ಮೇಲೆ ಈ ಇದ್ರಲ್ಲಿ ಬಂದಿರೋದ್ರ ಬಗ್ಗೆ ಸತ್ಯಾಸತ್ಯತೆಗಳನ್ನು ತಿಳಿಬೇಕಾದ್ರೆ ಯಾಕೆ ಪೊಲೀಸ್ನವರು ಕಾರ್ಯೋನ್ಮುಖರಾಗಿಲ್ಲ? SIT ಅವರು ಇವ್ರನ್ನು ಕರೀಬಹುದಾಗಿತ್ತಲ್ಲ. ಈಗ ಅವ್ರು ಬಂತು ಅಂದ ತಕ್ಷಣನೇ ನೀವು ದೇವರಾಜೇಗೌಡರನ್ನ ನೀವು ಅರೆಸ್ಟ್ ಮಾಡಿದ್ದೀರಿ, ಮತ್ತೆ ಉಳಿದವ್ರನ್ನ ಯಾಕೆ ಅರೆಸ್ಟ್ ಮಾಡ್ತಿಲ್ಲ? ಹಾಗಾದ್ರೆ ಇದು ಸರ್ಕಾರವೇ ನಿಂತು ಮಾಡಿಸ್ತಾ ಇರ್ತಕ್ಕಂಥ ಕ್ರಮ ಅಂತ ನನ್ಗಂತೂ ಅನುಮಾನ ಬರ್ತಾ ಇದೆ ಇದ್ರಲ್ಲಿ. ರೈಟ್ ಸರ್, ಧನ್ಯವಾದ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿ